ಬೆಂಗಳೂರು ಡಿಕ್ಲರೇಷನ್ ಅನ್ನೋದೇ ಒಂದು ರೆಸಲ್ಯೂಷನ್, ಅದೇ ಮೊದಲು ಅದ್ರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಹೇಳೋದು. ಬಿಕಾಸ್ ರಾಹುಲ್ ಗಾಂಧಿ ಈ ಇಶ್ಯೂನ ತಗೊಂಡಿದ್ದಾರೆ, ಸಾಮಾಜಿಕ ನ್ಯಾಯದ ಇಶ್ಯೂ ತಗೊಂಡು ಎಲ್ಲ ರಾಜ್ಯದ ದೇಶದ ಎಲ್ಲ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ನಡೆದಿರೋ ರೀತಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದು 2015 ಜಾತಿ ಗಣತಿ ಸೋಸಿಯೋ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಮೊದಲನೇ ರಾಜ್ಯ, ಕರ್ನಾಟಕ ಮೊದಲನೇ ರಾಜ್ಯ. ಆದ್ರೆ ನಾವು 15ನಲ್ಲಿ ಆಯ್ತು, 17ರಲ್ಲಿ ನಾನು 2018 ಲೋಕಸಭಾ ಆಮೇಲೆ ವಿಧಾನಸಭಾ ಚುನಾವಣೆ ಮೇಲೆ ಸರ್ಕಾರ ಬರಲಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, 1 ವರ್ಷ 2 ತಿಂಗಳಿತ್ತು. ಆಮೇಲೆ ಬಿಜೆಪಿ ಅವರು ಬಂದರು, ಆಪರೇಷನ್ ಕಮಲ ಬಂತು. ಆಮೇಲೆ ಅವರು ತಗೊಳ್ಳಿಲ್ಲ, ಕುಮಾರಸ್ವಾಮಿನೂ ತಗೊಳ್ಳಿಲ್ಲ, ಬಿಜೆಪಿ ಅವರು ತಗೊಳ್ಳಿಲ್ಲ. ರಿಪೋರ್ಟ್ ಎಲ್ಲ ರಿಸೀವ್ ಮಾಡ್ಕೊಂಡು 10 ವರ್ಷ ಆಗೋಯ್ತು. ಸೊ 10 ವರ್ಷ ಇರೋದ್ರಿಂದ ಕಾನೂನು ಪ್ರಕಾರ 10 ವರ್ಷ ಆಗಿದ್ದು ಅದನ್ನ ರೀಇನ್ಯುಮರೇಟ್ ಮಾಡಬೇಕಂತ ಇತ್ತು. ಸೊ ಹಾಗಾಗಿ ನಾವು ರೀಇನ್ಯುಮರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಮಾಡಬೇಕು. ತೆಲಂಗಾಣ ಮಾಧ್ಯಮದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಬೇಕು. ಈಗ ರಾಹುಲ್ ಗಾಂಧಿ ಅವರು ಈ ಇಶ್ಯೂನ ತಗೊಂಡ್ಮೇಲೆ 2 ವರ್ಷಗಳಿಂದ ಇಶ್ಯೂ ತಗೊಂಡ್ಮೇಲೆ ಕೇಂದ್ರ ಸರ್ಕಾರವನ್ನು ಕೂಡ ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಜಾತಿ ಗಣತಿ ಪ್ರಾರಂಭ ಆದದ್ದು 1931 ಕೊನೆ ಜಾತಿ ಗಣತಿ ನಡೆಯಿತು. 1931 ಇಸ್ವಿ ಕೊನೆ ಜಾತಿ ಗಣತಿ. ಅದಾದ್ಮೇಲೆ ಜಾತಿ ಗಣತಿ ಆಗ್ಲಿಲ್ಲ. 1931 ನಿಮ್ಗೆಲ್ಲ ಗೊತ್ತಿದೆ, 10 ವರ್ಷಕ್ಕೊಂದ್ಸಾರಿ ಜನಗಣತಿ ನಡೀತದೆ. ಜನಗಣತಿ ಆಗ್ತಾ ಇದೆ, ಬಟ್ ಜಾತಿ ಗಣತಿ ಆಗ್ಲಿಲ್ಲ. 1931 ಲಾಸ್ಟ್. ಸೊ ಅದಕ್ಕೆ ಜಾತಿ ಗಣತಿ ಯಾಕೆ ಆಗ್ಬೇಕು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ, ಸಾಮಾಜಿಕ, ಔದ್ಯೋಗಿಕ, ಶೈಕ್ಷಣಿಕ, ರಾಜಕೀಯ ಪರಿಸ್ಥಿತಿ ಗೊತ್ತಾಗಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.